ಸಂಡೇ ಕೆಲಸ ಇಲ್ಲ ಅಂತ ಮನೆಗಿದ್ದೆ. ನಮ್ಮ ಫ್ರೆಂಡ್ ಫೋನ್ ಮಾಡಿ ಇಲ್ಲಿ ಸ್ವಲ್ಪ ಕೆಲಸ ಐತೆ ಬಾಗ್ ಹೋಗೋಣ ಅಂತ ಹೇಳ್ದ. ಹಂಗ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಅವನ ಜೊತೆಗೆ ಹೋಗೋಣ ಅಂತ ರೆಡಿ ಆಗಿ ಬಂದೆ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಪ್ಪ ಅಂದ್ರೆ ಸರ್ಜಾಪುರಕ್ಕೆ ಹೋಗ್ತಾ ಇದೀವಿ. ನಾವು ಡೈಲಿ ಒಂದೇ ಹತ್ರ ಕೆಲಸ ಮಾಡಿ ಈ ತರ ಹೊರಗಡೆ ಬಂದಾಗ ಏನೋ ಒಂಥರ ಖುಷಿ ಫೀಲ್ ಕೊಡುತ್ತೆ. ಫೈನಲ್ ಆಗಿ ಕೆಲಸ ಮಾಡೋ ಪ್ಲೇಸ್ ಗೆ ಬಂದೇ ಬಿಟ್ವಿ. ಏನಪ್ಪಾ ಇವತ್ತಿನ ಕೆಲಸ ಅಂದ್ರೆ ಸೋಲಾರ್ ಕೆಲಸ. ಹೌದು, ನಮ್ಮ ಹುಡುಗ ಸೋಲಾರ್ ಕೆಲಸ ಮಾಡೋದು. ಸೋಲಾರ್ ಸರ್ವಿಸ್, ಹೊಸ ಸೋಲಾರ್ ಅಲ್ಲಿ ಯಾವುದೇ ತರ ಪ್ರಾಬ್ಲಮ್ ಇದ್ರು ಇವರು ರೆಡಿ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಸೋಲಾರ್ ಪ್ರಾಬ್ಲಮ್ ಏನೇ ಇದ್ರು ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ವಿತಿನ್ 24 hours ಅಲ್ಲಿ ಬಂದು ನಿಮ್ಗೆ ರಿಪೇರಿ ಮಾಡ್ಕೊಡ್ತಾರೆ. ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ಕೆಳಗಡೆ ಇರೋ ಸೋಲಾರ್ ನ ಮೇಲ್ಗಡೆ ತೆಗೆದಿಡಬೇಕಾಯ್ತು. ಕಸ್ಟಮರ್ ಹೇಳ್ದಂಗೆ ಕೆಳಗಡೆ ಇರೋ ಸೋಲಾರ್ ನ ಮೇಲ್ಗಡೆ ಫಿಟ್ ಮಾಡ್ತಾ ಇದ್ದ ನಮ್ಮ ಹುಡುಗ. ಅವ್ನ ಕಷ್ಟನ ನನ್ಗೆ ನೋಡಕ್ ಆಗ್ಲಿಲ್ಲ ಗುರು. ಅದಕ್ಕೆ ಕೆಳಗಡೆ ಇರೋ ಸೋಲಾರ್ ಟ್ಯೂಬ್ ಎಲ್ಲ ನಾನು ಮೇಲಕ್ಕೆ ಒಂದೊಂದೇ ಕೊಡ್ತಾ ಇದ್ದೆ. ಸೋಲಾರ್ ಟ್ಯೂಬ್ ನಾನು ನೀಟಾಗಿ ನಾನು ಒಂದೊಂದೇ ಅವನಿಗೆ ಮೇಲಕ್ಕೆ ಎತ್ಕೊಟ್ಟೆ. ಫೈನಲ್ ಆಗಿ ಕೆಳಗಡೆ ಇರೋ ಸೋಲಾರ್ ನ ಮೇಲ್ಗಡೆ ಫಿಟ್ ಮಾಡಿದ್ದಾಯ್ತು. ನೋಡಿ, ಕೆಳಗಡೆ ಇರೋ ಸೋಲಾರ್ ಮೇಲ್ಗಡೆ ತಂದು ಫಿಟ್ ಮಾಡಿದೀವಿ. ಇಲ್ಲಿಗೆ ತಂದು ಫಿಟ್ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಡೈಲಿ ಇದೇ ಕೆಲಸನಂತೆ ಮಾಡೋದಿವ್ರು. ಅದ್ ಯಾವ ತರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನೀವೇನಾದ್ರೂ ಸೋಲಾರ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಬೇಕು ಅಥವಾ ಸರ್ವಿಸ್ ಮಾಡಿಸ್ಬೇಕು, ಹೊಸ ಸೋಲಾರ್ ಹಾಕ್ಸ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಮೇಲ್ಗಡೆ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರು ವಿತಿನ್ 24 hours ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.